ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪಾಪದ ಕೊಡ ಯಾವತ್ತಾದ್ರೂ ಒಂದು ದಿನ ತುಂಬುತ್ತೆ ಅಪ್ಪ. ಅವತ್ತು ಅವನು ಶೌರ್ಯನ ಕೈಲಿ ಸಿಕ್ಕಾಕೊಂಡ್ರೆ ಆವಾಗ ಅವನು ಶಿಕ್ಷೆ ಅನುಭವಿಸೋದು ಸತ್ಯ. ಅಂತವನ್ಗೆ ಮಾಮೂಲಿ ಶಿಕ್ಷೆ ಕೊಡೋದಲ್ಲಮ್ಮ, ಗಲ್ ಶಿಕ್ಷೆ ಕೊಡ್ಬೇಕು. ಇದರಲ್ಲಿ ನಿನ್ ತಪ್ಪು ಕೂಡ ಇದೆ ಅನುಪಮ. ಅವನ ಬಗ್ಗೆ ಗೊತ್ತಿದ್ದು ಕೂಡ ನೀನು ಕಲ್ಯಾಣಿ ಸೇರಿ ಅವನ್ನ ಹಿಡಿಬೇಕು ಅಂತ ಹೇಗೆ ಅನ್ಕೊಂಡ್ರಿ? ಒಂದು ಮಾತಾದ್ರೂ ಶೌರ್ಯಂಗೆ ಹೇಳ್ಬೇಕಾಗಿತ್ತಲ್ವಾ? ಮನುಷ್ಯರನ್ನೇ ಸಾಯಿಸೋಷ್ಟು ಕೆಳಮಟ್ಟಿಗೆ ಇಳಿತಾನೆ ಅನ್ಕೊಂಡಿರ್ಲಿಲ್ಲಮ್ಮ. ಎಲ್ಲೋ ಇರೋರ್ನ ಕರೆಸಿ ಶೌರ್ಯನ ಹಿಡ್ಕೊಡ್ಬೇಕು ಅನ್ನೋ ಪ್ರಯತ್ನ ಪಟ್ಲು ಕಲ್ಯಾಣಿ. ಆದ್ರೆ ಅಷ್ಟರಲ್ಲಿ ಇದೆಲ್ಲ ಆಗೋಯ್ತು. ಇನ್ಯಾವತ್ತೂ ಇಂಥ ಕೆಲಸ ಮಾಡಬೇಡಿ. ಒಂದ್ ವೇಳೆ ಕಲ್ಯಾಣಿ ಮಾಡಿದ್ರು ಬೇಡ ಅಂತ ಎಚ್ಚರಿಸು. ಸರಿಮ್ಮ. ಕಲ್ಯಾಣಿಗೆ ಗಾಯ ಆಗಿದೆ ಅನ್ನೋ ನೋವು ಕೂಡ ಇಲ್ಲ ದಮಯಂತಿಗೆ. ಆಸ್ಪತ್ರೆಯಲ್ಲೇ ಬಾಯಿಗೆ ಬಂದಾಗ ಮಾತಾಡಿದ್ಲು. ಇವಾಗ ಕಲ್ಯಾಣಿಗೆ ಯಾವ ಕೆಲಸನೂ ಮಾಡಕ್ಕಾಗಲ್ಲ. ದಮಯಂತಿ ಸಹಾಯ ಕೂಡ ಮಾಡಲ್ಲ. ನಾವೇ ಅವಳಿಗೆ ಸಹಾಯ ಮಾಡ್ತಾ ಇರಬೇಕು. ನೋಡ್ತಾ ಇರು ಅನುಪಮ. ಖಂಡಿತವಾಗ್ಲೂ ಮಾಡ್ತೀನಮ್ಮ. ಮಗಳಿಗೆ ಹುಷಾರಿಲ್ಲ ಅಂದ್ರೆ ಯಾವ ತಾಯಿ ತಾನೇ ಸುಮ್ಮನೆ ಕೂತ್ಕೊಳ್ತಾಳೆ ಹೇಳಿ? ಶೌರ್ಯ ಕೂಡ ಮೊದಲಿನ ಹಾಗಿಲ್ಲ, ತುಂಬಾ ಬದಲಾಗಿದ್ದಾನೆ. ಅವರಿಬ್ಬರ ಮಧ್ಯೆ ಯಾವ ಅಪಾರ್ಥನೂ ಇಲ್ದೇನೆ ಬೇಗ ಒಂದಾದ್ರೆ ಚೆನ್ನಾಗಿರುತ್ತೆ. ಒಂದ್ ಕಡೆ ಹೊರಗಡೆ ಪೊಲೀಸ್ನವರು ಇವನ್ಗೋಸ್ಕರ ಹುಡುಕ್ತಾ ಇದ್ರೆ ಇವನ್ ಯಾವ ಭಯನೂ ಇಲ್ಲ. ಹೇಗಿದ್ದಾನ್ ನೋಡು. ಇಷ್ಟಕ್ಕೂ ಹೆಣ್ಣಾಗಿ ಇವಳಿಗೆ ನಾಚಿಕೆ ಬೇಡ್ವಾ? ಇವಳಾಗಿವಳೆ ಸಿದ್ದುನ ಈ ಮನೆನ ಬಿಟ್ಟು ಹೋಗೋ ಹಾಗೆ ಮಾಡ್ಬೇಕು. ಇವಳು ದೊಡ್ಡ ಹೀರೋಯಿನ್ ಆಗ್ತಾಳೆ ಅಂತ ಇವನ್ ಕನ್ಸ್ ಕಾಣ್ತಾ ಇದ್ದಾನೆ. ಆದ್ರೆ ಅದೆಲ್ಲ ಆಗಲ್ಲ ಅಂತ ನನಗನ್ನಿಸ್ತಾ ಇದೆ. ಏಯ್, ನಿಮ್ಗೋಸ್ಕರ ಪೊಲೀಸ್ನವರು ಊರೆಲ್ಲ ಹುಡುಕ್ತಿದಾರಂತೆ. ಯಾವ ಸಮಯಕ್ಕಾದ್ರೂ ನಮ್ಮನೆಗೂ ಬರ್ಬೋದು. ನೀವು ಸ್ವಲ್ಪ ಹುಷಾರಾಗಿರ್ಬೇಕು. ಆ ಶೌರ್ಯ ನೀನು ಓಡೋಗಿದ್ಯಾ ಅಂತ ಅನ್ಕೊಂಡಿರ್ತಾನೆ ಅನ್ಸುತ್ತೆ. ಅದಕ್ಕೆ ನಮ್ಮನೆ ಕಡೆ ಬಂದಿಲ್ಲ. ನೀನ್ ಇರ್ಬೇಕಾದ್ರೆ ನಮ್ಮ ಮನೆ ಒಳಗಡೆ ಯಾರು ಬರ್ತಾರಮ್ಮ? ನನ್ ಬಾಯಿಗೆ ಭಯಪಟ್ಟು ಯಾರು ಬರೋದಿಲ್ಲ. ಆದ್ರೆ ಈ ಸಂಪದನ ಹಿಂದೆ ದರಿದ್ರ ನೆರಳಾಗಿ ಬರುತ್ತಲ್ಲ. ಸಂಪದ ಹಿಂದೆ ದರಿದ್ರ ಅಲ್ಲ ಅಮ್ಮ, ಅದೃಷ್ಟ ಬರುತ್ತೆ. ನಾನು ಇವಳನ್ನ ಹೀರೋಯಿನ್ ಆಗಿ ಮಾಡಿ ತೋರಿಸ್ತೀನಿ. ಆದ್ಮೇಲೆ ನೋಡೋಣ ಬಿಡು. ನೀವಿಬ್ರು ಈ ಮನೆ ಬಿಟ್ಟು ಎಲ್ಲೂ ಹೋಗ್ಬೇಡಿ. ಯಾರ ಕಣ್ಗಾದ್ರೂ ಬಿದ್ರೆ ಹೋಗಿ ಶೌರ್ಯಾಗಿ ಹೇಳ್ತಾರಲ್ಲ, ಆಗ ಅವನು ಸೀದಾ ಮನೆಗೆ ಬರ್ತಾನೆ. ಸರಿ. ನೋಡು ಸಂಪದ, ಈ ಮನೇಲಿ ಇರೋವರೆಗೂ ಎಲ್ಲ ಕೆಲ್ಸನೂ ನೀನೇ ಮಾಡ್ಬೇಕು. ಮನೆ ಒರೆಸೋದ್ರಿಂದ ಹಿಡಿದು ಬಟ್ಟೆ ಒಗೆಯೋವರೆಗೂ. ಅಮ್ಮ, ಕೆಲ್ಸದವ್ರು ಇದ್ದಾರೆ ಅಲ್ವಾ? ಕೆಲಸದವಳು ಕೊಡ್ತಿರೋದು ನನ್ ಕೆಲ್ಸ ನೋಡ್ಕೊಳ್ಳೋದಕ್ಕೆ. ಮನುಷ್ಯರು ಜಾಸ್ತಿ ಆದ್ರೆ ಅವ್ರು ದುಡ್ಡು ಜಾಸ್ತಿ ಕೇಳ್ತಾರೆ ಕಣಸಿದ್ದು. ಇಷ್ಟಕ್ಕೂ ಮನೇಲಿ ಖಾಲಿಯಾಗಿ ಕೂತಿದ್ರೆ ದಪ್ಪ ಆಗ್ಬಿಡ್ತಾರೆ. ಮೊದ್ಲೇ ಹೀರೋಯಿನ್ ಆಗ್ಬೇಕು ಅಂತಿದ್ದಾಳೆ. ಅಮ್ಮ, ಸಂಪದಾಗೆ ಅಂತ ಕೆಲಸ ಏನು ಬರಲ್ಲ ಅಮ್ಮ, ಅವಳು ಮಾಡಲ್ಲ. ನೀನ್ ಏನಾದ್ರೂ ಹೇಳೋ, ಈ ಮನೇಲಿ ಇರೋವರೆಗೂ ಕೆಲಸ ಮಾಡ್ಲೇಬೇಕು. ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗೋದಕ್ಕೆ ಹೇಳು. ಕೊನೆಗೆ ನನ್ನ ಮನೆ ಕೆಲಸದೊಳ ಕೂಡ ಮಾಡ್ಬಿಟ್ಯಾ ಸಿದ್ದು? ಐ ಆಮ್ ಸಾರಿ ಸ್ಯಾಮ್. ಇದೊಂದ್ಸಲ ನನ್ನ ಕ್ಷಮಿಸ್ಬಿಡು. ಏನು ಸುಮ್ನೆ ಇದ್ಯಾ?
ಅವಳು ಮಾಡ್ತಾಳಮ್ಮ. ಹುಷಾರು, ಮನೇಲಿ ಬೇರೆಯವ್ರ ವಸ್ತುನೇ ಜಾಸ್ತಿ ಇದೆ. ಆಕ್ಟಿಂಗ್ ಅನ್ಕೋ ಸ್ಯಾಮ್. ಸಾರಿ ಸ್ಯಾಮ್. ನೀನ್ ಏನಾದ್ರೂ ಹೇಳೋ, ಈ ಮನೇಲಿ ಇರೋವರೆಗೂ ಕೆಲಸ ಮಾಡ್ಲೇಬೇಕು. ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗೋದಕ್ಕೆ ಹೇಳೋ. ಇದೇ ತರ ಮಲ್ಕೊಂಡಿದ್ರೆ ನಾಳೆ ಅಮ್ಮನವ್ರ ಜಾತ್ರೆಯಲ್ಲಿ ಅನ್ಕೊಂಡಿದ್ದನ್ ಮಾಡಕ್ಕಾಗಲ್ಲ. ಹರಕೆಗೆ ಬೇಕಾಗಿರೋದನ್ನ ಏರ್ಪಾಡು ಮಾಡು ಅಂತ ಬಾಲಾಜಿಗೆ ಹೇಳ್ಬೇಕು. ಮಗು ನಿದ್ರೆಯಿಂದ ಹೇಳೋಕ್ ಮುಂಚೆ ಮನೆಯೆಲ್ಲ ಕ್ಲೀನ್ ಮಾಡಿ ಆಫೀಸರ್ಗೆ ಟಿಫನ್ ರೆಡಿ ಮಾಡಬೇಕು. ನನಗೆ ಗೊತ್ತಿರೋ ಹಾಗೆ ಅತ್ತೆ ಏನನ್ನು ಪ್ರಿಪೇರ್ ಮಾಡಿರಲ್ಲ. ಇವಳೇನು ನೆನ್ನೆ ಇವಳು ಅವತಾರ ನೋಡಿ ಶೌರ್ಯನ ಕೈಯಲ್ಲಿ ಸೇವೆ ಮಾಡಿಸ್ಕೊಳ್ಳೋದಕ್ಕೆ ಇನ್ನೂ ಒಂದು ವಾರ ಹಾಗೆ ಮಲಗಿರ್ತಾಳೆ ಅಂತ ಅನ್ಕೊಂಡ್ರೆ ಬೆಳಗ್ಗೆನೇ ಎದ್ಬಿಟ್ಟಿದ್ದಾಳೆ. ಸಿಂಪತಿ ಗಿಟ್ಟಿಸ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾಳಾ? ಸದ್ಯಕ್ಕೆ ಇವಳು ಬೆಡ್ಡಲ್ಲೇ ಇರಬೇಕು. ಇವಳೆದ್ದು ಓಡಾಡಿದ್ಲು ಅಂತಂದ್ರೆ ಶೌರ್ಯನ ಕೈಲಿ DNA ಟೆಸ್ಟ್ಗೆ ಸೈನ್ ಮಾಡಿಸ್ಕೊಳ್ಳೋದಕ್ಕಾಗಲ್ಲ. ನೀನ್ ಹಾಗೆ ಗುಡಿಸ್ಕೊಂಡು ಬಾಗ್ಲ ಹತ್ರ ಬಾರೆ. ಒಂದೇ ಸಲ ನಾನು ಬಾಗಿಲು ತೆಗಿತೀನಿ, ಕೆಳಗ್ ಬೀಳ್ತೀಯ. ಪ್ರತಿ ಸಲ ನಾನು ಏನೋ ಒಂದು ಪ್ಲಾನ್ ಮಾಡ್ತೀನಿ, ಅದು ಹೋಗಿ ಶೌರ್ಯನ್ಗೆ ಚುಚ್ಕೊಳುತ್ತೆ. ಕರ್ಮ ಕರ್ಮ. ಏನ್ ಕಲ್ಯಾಣಿ ಇದು? ಏನ್ ಮಾಡ್ತಾ ಇದೀಯಾ? ಬೆಡ್ಡಿಂದ ಇಳಿಬೇಡ. ಏನಾದ್ರೂ ಬೇಕು ಅಂದ್ರೆ ಕಾಲ್ ಮಾಡು ಅಂತ ಹೇಳಿದೆ ತಾನೆ. ಹೀಗಿರೋವಾಗ ರೂಮ್ ಕ್ಲೀನ್ ಮಾಡ್ತಾ ಇದ್ಯಾ? ಕೆಲಸದವ್ರು ಇದಾರಲ್ಲ. ನಡಿ ನಡಿ. ಸರಿ, ನೀನ್ ಹೋಗಿ ಫ್ರೆಶ್ ಅಪ್ ಆಗು, ನಾನು ಹೋಗಿ ಟಿಫನ್ ತರ್ತೇನೆ. ಇವನೇನು ದಿನ ಕಳೆದ ಹಾಗೆ ಅವಳಿಗೆ ಹತ್ರ ಆಗ್ತಾ ಇದ್ದಾನೆ. ಲೋ ಶೌರ್ಯ, ಅವಳು ಮಾಟಗಾತಿ ಕಣೋ, ಅವಳು ಬಲೆಗೆ ಬೀಳ್ಬೇಡ. ದೇವ್ರೆ, ಇವನಿವಾಗ ಹೆಂಡತಿ ಸೆರಗಿ ಹಿಡ್ಕೊಂಡ್ರೆ ನನ್ನ ಮಾತು ಕೇಳೋದನ್ನ ಬಿಟ್ಬಿಡ್ತಾನೇನೋ. ತಥಾಸ್ತು. ಯಾವಾಗ ನೋಡಿದ್ರು ಅಪಶಕುನಾನೆ. ನಾನು ತಥಾಸ್ತು ಅಂದೆ, ಅದ್ರಲ್ಲಿ ಅಪಶಕುನ ಏನ್ ಬಂತು? ನೀವ್ ಯಾಕೆ ತಥಾಸ್ತು ಅಂದ್ರಿ ಅಂತ ನನಗೆ ಗೊತ್ತು. ಮತ್ತೆ ಕೇಳಿ ನನಗೆ ಕೋಪ ಬರಿಸ್ಬೇಡಿ. ದಮಯಂತಿ, ಹೆತ್ತ ತಾಯಿಯಾಗಿದ್ದು ಶೌರ್ಯ ಸಂಸಾರ ಚೆನ್ನಾಗಿರ್ಬೇಕು ಅಂತ ಕೇಳ್ಕೋಬೇಕೆ ಹೊರತು ಮಗ ಸೊಸೆ
ಯಾವಾಗ ಯಾವಾಗ ಜಗಳ ಮಾಡ್ತಾರೋ ಅದನ್ನ ನೋಡಿ ಆನಂದ ಪಡೋಣ ಅಂತ ಒಳ್ಳೆ ಗುಳ್ಳೆ ನೀರಿತರ ಬಗ್ಗಿ ಬಗ್ಗಿ ನೋಡ್ತಿದ್ದಿಲ್ಲ ಯಾಕೆ? ಅವಳು ನನ್ನ ಸೊಸೆ ಅಂತ ನಾನು ಅಂದ್ಕೊಂಡಿಲ್ಲ, ಅದಕ್ಕೆ. ನಿನ್ ಬೈಗಳನ್ನೇ ಕಲ್ಯಾಣಿಗೆ ಆಶೀರ್ವಾದವಾಗಿ ಬದಲಾಗ್ತಿದೆ. ಚೆನ್ನಾಗಿ ಬೈಕೋ. ಆಶೀರ್ವಾದ ಆಗಲ್ಲ. ಅವಳ ಪರಿಸ್ಥಿತಿನ ಹೀನಾಯವಾಗಿ ಮಾಡ್ತೀನಿ. ನಾನು ಅಳೋದಲ್ಲ, ಅವಳನ್ನ ಅನುಪಮಾನ ಅಳಿಸ್ತೀನಿ. ಸಿದ್ದು, ನಾನು ಸೀರೆ ಉಟ್ಕೋತಾ ಇದ್ದೀನಿ, ನೀನು ಹೊರಗಡೆ ಇರು. ಅದನ್ನ ನೋಡೇ ಬಂದೆ, ಹೆಲ್ಪ್ ಮಾಡೋಣ ಅಂತ. ನಿನಗೆ ಕಷ್ಟ ಕೊಡ್ದೇನೆ ನೋಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದೀನಿ ಅಲ್ವಾ? ಮತ್ತೆ ಆ ಮಾತನ್ನ ಉಳಿಸ್ಕೋಬೇಕಾ ಬೇಡವಾ? ಸಾಕು, ನಿಮ್ಮಮ್ಮ ನೋಡಿದ್ರು ಅನ್ಕೋ, ನಮ್ಮಿಬ್ಬರಿಗೂ ಮದ್ವೆ ಮಾಡ್ತಾರೆ. ಇದೆಲ್ಲ ಕನ್ಸ? ಸಂಪದ, ಸಂಪದ, ಕಂದ, ಅಯ್ಯಯ್ಯಯ್ಯೋ, ಏನಾಯ್ತು ಕಂದ?
ಅಳ್ಬೇಡ, ಸುಮ್ಮನಿರು. ಅಯ್ಯೋ, ನಿನ್ನ ಮಗುನ? ಹೌದಣ್ಣ, ಹಸುವಾಗಿದೆ ಅನಿಸ್ತಿದೆ, ಅಳ್ತಿದ್ದಾನೆ. ಸ್ಯಾಮ್, ಲಕ್ಷ್ಮಿ, ನೀನ್ ಕೆಲ್ಸಕ್ಕೆ ಬಂದಿದ್ಯಾ ಇಲ್ಲ ಅಂದ್ರೆ ನಿನ್ ಮಗುನ ಆಡಿಸ್ತಾ ಇದ್ದು ಸಾಯಂಕಾಲ ಮನೆಗೆ ಹೋಗ್ಬೋದು ಅಂತ ಬಂದಿದ್ಯಾ? ಕ್ಷಮಿಸಿ ಅಣ್ಣ, ನಾನು ಮಗುನ ಹೆತ್ತಾಗಿಂದ ಒಂದಿನ ಕೂಡ ಬಿಟ್ಟಿರ್ಲಿಲ್ಲ. ದಿನ ಕರ್ಕೊಂಡು ಬರ್ತೀನಿ. ಗಂಟೆಗೊಂದ್ಸಲ ಮಗುಗೆ ಹಾಲು ಕೊಡ್ಬೇಕಲ್ವಾ ಅಣ್ಣ? ಮನೇಲಿ ಯಾರೋ ಒಬ್ರು ಇರ್ತಾರಲ್ವಾ, ಅವ್ರಿಗೆ ಹೇಳಿ ಬಾಟಲ್ ಹಾಲು ಅಭ್ಯಾಸ ಮಾಡಿಸ್ಬೋದಲ್ವಾ? ತಾಯಿ ಆದ್ಮೇಲೆ ಮಗುಗೆ ಎದೆ ಹಾಲು ಕೊಡದೆ ಬಾಟ್ಲು ಹಾಲು ಕೊಟ್ರೆ ಹೆಣ್ಣಿನ ಜನ್ಮಕ್ಕೆ ಅರ್ಥ ಏನಿರುತ್ತಣ್ಣ? ಮಗುನ ಮನೇಲಿ ಬಿಟ್ಟು ಬಂದ್ರೆ ನನ್ನ ಮನಸ್ಫೂರ್ತಿ ಅಲ್ಲಿಗೆ ಎಳೆಯುತ್ತಣ್ಣ. ಯಾವ ಕೆಲಸನೂ ಸರಿಯಾಗಿ ಮಾಡೋಕ್ಕಾಗಲ್ಲ. ಮಾಡದೇ ಇರುವಾಗ ಕೆಲ್ಸಕ್ಕೆ ಬರಲೇಬಾರ್ದು. ಮಗುನ ಪ್ರೀತಿಯಿಂದ ನೋಡ್ಕೊಳಕ್ಕಾಗಿಲ್ಲ ಅಂದ್ರೆ ನಾನು ಕೆಲಸನೇ ಬಿಡ್ತೀನಣ್ಣ. ತಿನ್ನಕ್ಕೆ ಊಟ ಇಲ್ಲ ಅಂದ್ರೆ ಹಸುವಲ್ಲಿ ಇರ್ಬೋದು, ಆದ್ರೆ ಪ್ರೀತಿ ಇಲ್ಲ ಅಂದ್ರೆ ಹೇಗಿರಕ್ಕಾಗತ್ತಣ್ಣ? ನಿಮ್ಗೂ ಮಕ್ಕಳು ಹುಟ್ಟಿದ್ರೆ ಅವಾಗ ಪ್ರೀತಿ ಹೇಗಿರುತ್ತೆ ಅಂತ ಅರ್ಥ ಆಗುತ್ತಣ್ಣ. ನಾನಿವಾಗ ಎಷ್ಟೇ ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. 9 ತಿಂಗಳು ಜಾಗೃತಿಯಿಂದ ಹೊರೋದು ಎಲ್ಲೋ ಯಾರ ಹತ್ರನೋ ಬಿಟ್ಟು ಬರಕ್ಕಲ್ಲಣ್ಣ. ಲಕ್ಷ್ಮಿ, ಒಂದ್ಸಲ ನಿನ್ ಮಗುನ್ ಕೊಡ್ತೀಯಾ? ನಾನು ಎತ್ಕೋತೀನಿ. ಕ್ಷಮಿಸಿ ಅಮ್ಮ, ಹೊಸಬ್ರು ಕೊಟ್ರೆ ಮಗು ಭಯ ಪಡುತ್ತೆ. ಜೋರಾಗಿ ಅಳ್ತಾನೆ. ಅವನತ್ರ ನಂಗೆ ತಡ್ಕೊಳಕ್ ಆಗಲ್ಲಮ್ಮ. ಅಯ್ಯಯ್ಯೋ, ಏನಾಯ್ತು ಕಂದ? ಸುಮ್ನಿರು, ನಾನೆಲ್ಲೇ ಇದ್ದೀನಲ್ವಾ? ನನ್ ಬಂಗಾರ. ಸ್ಯಾಮ್, 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 ಅಳ್ಬೇಡ. ನಾಳೆಯಿಂದ ಕೆಲ್ಸಕ್ಕೆ ಬರಬೇಡ ಅಂತ ಹೇಳ್ತೀನಿ. ನಿನಗೆಷ್ಟು ಹೇಳಿದ್ರು ಅರ್ಥ ಆಗಲ್ಲ ಸಿದ್ದು. ನಿನಗೆಷ್ಟು ಹೇಳಿದ್ರು ವೇಸ್ಟ್. ನಾನು ಮಗುನ ಹೆತ್ತಿದ್ದೀನಿ ಸಿದ್ದು, ಆದ್ರೆ ನನಗೂ ಅವಳಿಗೂ ತುಂಬಾ ವ್ಯತ್ಯಾಸ ಇದೆ. ನನಗೆ ಮಗುನ ಎತ್ಕೊಳಕ್ ಆಗ್ತಿಲ್ಲ, ಪ್ರೀತಿಯಿಂದ ಮುದ್ದಾಡಕ್ಕಾಗ್ತಿಲ್ಲ. ನನಗೆ ಆ ತಾಯಿ ಮಗು ಮಧ್ಯ ಇರೋ ಪ್ರೀತಿನ ಪಡಿಬೇಕು ಅನ್ನಿಸ್ತಿದೆ. ಯಾವ ಚಿಕ್ಕ ಮಗು ಅಳು ಕೇಳಿಸಿದ್ರು ಕೂಡ ನನ್ ಮಗುನೇ ಅಳ್ತಿದೆ ಅನ್ನಿಸುತ್ತೆ ನನಗೆ. ಎಷ್ಟು ಮರ್ತು ಹೋಗ್ಬೇಕು ಅನ್ಕೊಂಡ್ರು
ನನ್ನ ಮೈಂಡ್ ಎಷ್ಟೇ ಡೈವರ್ಟ್ ಮಾಡಿದ್ರು ಆಗ್ತಿಲ್ಲ. ನಾನ್ ನಿನ್ ಹತ್ರ ಲೈಫಲ್ಲಿ ಕೇಳೋ ಒಂದು ಆಸೆ, ಅದೇ ನನ್ ಕೊನೆ ಆಸೆ ಕೂಡ. ನನ್ ಮಗು ನನಗ್ ಬೇಕು ಸಿದ್ದು. ಪ್ಲೀಸ್ ತಂದ್ಕೊಡ್ತೀಯಾ? ಕರ್ಕೊಂಡು ದೂರ ಹೊರಟೋಗೋಣ. ಸಿದ್ದು ಪ್ಲೀಸ್, ಯಾಕೆ ಯೋಚನೆ ಮಾಡ್ತಿದ್ಯಾ ಇನ್ನ? ನಿಂಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಸ್ಯಾಮ್. ಅದೇನು ಅಂದ್ರೆ ಸ್ವಲ್ಪ ಟೈಮ್ ಬೇಕು. ನಿನಗೆ ಜೀವನ ಪೂರ್ತಿ ಟೈಮ್ ಕೊಟ್ರು ನೀನ್ ತಗೊಂಡ್ ಬರಲ್ಲ ಸಿದ್ದು. ಅದಕ್ಕೆ ನಾನೇ ಹೋಗ್ತೀನಿ, ಮಗುನಾದ್ರೂ ನೋಡ್ಕೊಂಡ್ ಬರ್ತೀನಿ. ಆದ್ರೆ ಮಗು ನನ್ನ ಜೊತೆ ಕರ್ಕೊಂಡೇ ಬರ್ತೀನಿ.